ಸ್ಕೂಲು ಕಾಲೇಜ್ ಎಲ್ಲ ಆಕ್ಟಿಂಗ್ ಅಲ್ಲೇ ಮುಗಿದೋಗ್ಬಿಟ್ಟಿದೆ. ಒಂದೊಂದ್ ಸೀರಿಯಲ್ ಅಲ್ಲಿ ಒಂದೊಂದ್ ಏಜ್ ಅಲ್ಲಿ ಇದೀನಿ ನಾನು. ಡ್ರಾಮಾ ಜೂನಿಯರ್ಸ್ ಇದ್ದಾಗ ಪ್ರೈಮರಿ ಸ್ಕೂಲು, ಗಟ್ಟಿಮೇಳ ಬಂದಾಗ ಹೈಸ್ಕೂಲು, ಇನ್ಫ್ಯಾಕ್ಟ್ ಗಟ್ಟಿಮೇಳ ಮುಗ್ದಾಗ ನಾನು ಸೆಕೆಂಡ್ PUC. ಓ, ಎಲ್ಲ ಕರೆಕ್ಟ್ ಆಗಿ. ಈಗ ಇಂಜಿನಿಯರಿಂಗ್ ಉದು ಶ್ರೇಣುಕ ಎಲ್ಲ. ಸೊ ಸ್ಕೂಲ್, ಕಾಲೇಜ್ ಎಲ್ಲ ಇಲ್ಲೇ. ಫಸ್ಟ್ ಕಾಲ್ ಬಂದಾಗ ಪಪ್ಪಂಗ್ ಕಾಲ್ ಬಂದಿತ್ತು, ಹಿಂಗೆ ಗಟ್ಟಿಮೇಳ ಅಂತ ಒಂದ್ ಸೀರಿಯಲ್ ಅಂತ. ನಮಗ್ ಗೊತ್ತಿರ್ಲಿಲ್ಲ, ಯಾಕಂದ್ರೆ ಇಲ್ಲಿವರೆಗೂ ರಿಯಾಲಿಟಿ ಶೋಸ್ ಮಾಡಿದ್ರಿಂದ ಸೀರಿಯಲ್ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಸ್ಟಿಲ್ ಪಪ್ಪ ಹೇಳಿದ್ರು, ಒಂದ್ ಒಳ್ಳೆ ಅವಕಾಶ, ಯಾಕೆ ಮಿಸ್ ಮಾಡ್ತೀಯಾ, ಮಾಡ್ಕೋ, ಹೆಂಗಿದ್ರು ಚಿಕ್ಕ ಮಗಳು ರೋಲು, ನಿನ್ ಸ್ಕೂಲ್ಗೂ ತೊಂದರೆ ಆಗಲ್ಲ, ಎರಡು ಮ್ಯಾನೇಜ್ ಮಾಡ್ಬೋದಲ್ಲ ಅಂದ್ರು. ಅವಾಗ ಅನ್ಸ್ತು, ಹೌದಲ್ವಾ, ಗಟ್ಟಿಮೇಳ ಒಳ್ಳೆ ಸೀರಿಯಲ್, ಒಳ್ಳೆ ಹೊಸ ಪ್ರಾಜೆಕ್ಟ್ ಬಂದಿದೆಲ್ಲ, ಮಾಡೋಣ, ಸೀರಿಯಲ್ ಮಾಡೋಣ, ಹೊಸ ಜರ್ನಿ ಅನ್ಸ್ತು. ಯಾಕಂದ್ರೆ ಇಲ್ಲಿವರೆಗೂ ರಿಯಾಲಿಟಿ ಶೋ, ಫಿಲ್ಮ್ಸ್ ಮಾಡಿದ್ದೆ, ಸೀರಿಯಲ್ ಮಾಡೋಣ, ಹೊಸ ಎಕ್ಸ್ಪೀರಿಯನ್ಸ್ ಅನ್ಸ್ತು. ಸೊ ಅಲ್ಲಿಂದ ಗಟ್ಟಿಮೇಳ ಶುರು ಆಯ್ತು. ಗಟ್ಟಿಮೇಳ ಮಾಡ್ಬೇಕಾದ್ರೂ ಸ್ವಲ್ಪ ಡೌಟ್ ಇತ್ತು, ಆಗತ್ತಾ ಸೀರಿಯಲ್, ಯಾಕಂದ್ರೆ ಸೀರಿಯಲ್ ಮಾಡಿ ಗೊತ್ತಿರ್ಲಿಲ್ಲ. ಬರೀ ಫಿಲ್ಮ್ಸ್, ರಿಯಾಲಿಟಿ ಶೋ ಮಾಡೋದ್ರಿಂದ ಸೀರಿಯಲ್ ಮಾಡಿ ಗೊತ್ತಿರ್ಲಿಲ್ಲ. ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್, ಸಿಕ್ಕಾಬಟ್ಟೆ ಕಲ್ತೆ. ಯಾಕಂದ್ರೆ ಡ್ರಾಮಾ ಜೂನಿಯರ್ಸ್ ಅಲ್ಲಿ ಆಕ್ಟಿಂಗ್ ರೇಂಜಸ್ ನ ಕಲ್ತೆ, ಹೆಂಗ್ ಮಾಡ್ಬೇಕು ಯಾವ್ಯಾವ್ದು ಅಂತ. ಬಟ್ ಗಟ್ಟಿಮೇಳದಲ್ಲಿ ಒಂದ್ ರೋಲ್ ಒಳಗೆ ಹೇಗ್ ಹೋಗ್ಬೇಕು ಅನ್ನೋದನ್ನ ಕಲ್ತೆ ಅಲ್ವಾ. ಅಂದ್ರೆ ಅಂಜು ಅನ್ನೋದೊಂದು ಪಾತ್ರ ಮಹತಿ ಒಳಗೆ ಬಂದ್ ಕೂತ್ಬಿಡ್ದು. 4 ವರ್ಷನ ಆ ಜರ್ನಿ. ನನ್ಗೆ ಹೆಂಗಂದ್ರೆ ಈಗ್ಲೂ ಯಾರಾದ್ರೂ ಅಂಜು ಅಂತ ಕರೆದ್ರೆ ನಾನ್ ತಿರುಗಿರ್ತೀನಿ ಎಷ್ಟೋ ಸಲ. ಅವಾಗ ನಂಗೆ ರಿಯಲೈಸ್ ಆಗುತ್ತೆ, ನನ್ನ ಹೆಸರು ಮಹತಿ, ಅಂಜು ಅಲ್ಲ ಅಂತ. ಸೊ ಈಗ್ಲೂ ಹಂಗಾಗ್ಬಿಟ್ಟಿದೆ ನಂಗೆ ಅಂಜಲಿ ಅನ್ನೋ ಹೆಸರು. ತುಂಬಾನೇ ಇಷ್ಟಪಟ್ಟು ಮಾಡಿರೋ ರೋಲು, ಯಾಕಂದ್ರೆ ಇಡೀ ಚೈಲ್ಡ್ಹುಡ್, PU ಎಲ್ಲ ಅಲ್ಲೇ ಮುಗಿಸ್ಬಿಟ್ಟಿದೀನಿ. ಸೊ 7th ಇಂದ ಹಿಡಿದು PU ತನಕ ಅಲ್ಲೇ ಇದ್ದಿದ್ರಿಂದ 5 ವರ್ಷ, ನಿಜ 5 ವರ್ಷ, ಇಟ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್. ಅಷ್ಟು ವರ್ಷ ಮಾಡಿದ್ದೀನಿ. ಸೊ 5 ವರ್ಷ ಜರ್ನಿ, ಗಟ್ಟಿಮೇಳ 5 ವರ್ಷ ಜರ್ನಿ. ವರ್ಷಗಳು ಹೆಂಗ್ ಉರುಳ್ತವೆ ಅಂತಾನೆ ಗೊತ್ತಾಗಲ್ಲ. ನನಗ್ ಗೊತ್ತೇ ಆಗ್ತಿರ್ಲಿಲ್ಲ. ನನ್ಗೆ ಲಾಸ್ಟ್ ಡೇ ಅಂತೂ ಹೆಂಗ್ ಅಳು ಬಂದ್ಬಿಟ್ಟಿತ್ತಂದ್ರೆ, ಒಂದ್ ಫ್ಯಾಮಿಲಿ ಕಳ್ಕೊತಾ ಇದೀನಿ ಅನ್ನೋ ಫೀಲ್ ಆಗೋಗಿತ್ತು. ಅಲ್ಲಿರೋ ಅಕ್ಕಂದ್ರಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಡೈರೆಕ್ಟರ್, ಪ್ರೊಡ್ಯೂಸರ್ ಎಲ್ಲ ತುಂಬಾ ಕ್ಲೋಸ್ ಆಗಿದ್ರು. ಆಮೇಲೆ ಅಲ್ಲೆಲ್ಲ ಚಿಕ್ಕ ಮಗು ತರ ನೋಡೋರು. ಹೌದು. ಸೊ ಒಂಥರ ಹೆಂಗೆ ಅಂದ್ರೆ ಚಿಕ್ಕ ಮಗು ನಾನು ಅವ್ರಿಗೆ. ಅದ್ ಇನ್ನೊಂದು ವಿಶೇಷ ಏನಂದ್ರೆ, ಸೀರಿಯಲ್ ಸ್ಟಾರ್ಟಿಂಗ್ ಇದ್ದಾಗ ನಾನು ಇಷ್ಟಿದ್ದೆ, ಮುಗಿತಾ ಎಲ್ರಿಗಿನ ಎತ್ತರ ಆಗೋದೆ. ಸೊ ಎಲ್ಲ ಹೇಳೋರು, ಇನ್ನ ಎಷ್ಟ್ ಎತ್ತರ ಆಗ್ತೀಯಾ, ಸಾಕು ಅಕ್ಕಂದ್ರಿಗಿನ ಎತ್ತರ ಆಗ್ತಿದ್ಯಾ ನೀನು ಅಂತ. ನಿಮ್ ಬೆಳವಣಿಗೆನ ಅವರು ನೋಡಿದಾರೆ ಅಂತ. ನಿಜ, ಎಲ್ಲ ನೋಡಿದ್ದಾರೆ. ಈಗ್ಲೂ ಅಷ್ಟೇ, ನಿಶಕ್ಕ, ಅಮೂಲ್ಯ ಆಗಿರ್ಬೋದು, ಪ್ರಿಯಕ್ಕ ಆಗಿರ್ಬೋದು, ಎಲ್ಲ ಕಾಲ್ ಮಾಡಿ ಹೇಳ್ತಿರ್ತಾರೆ, ಎಷ್ಟಿದ್ದೆ ಅಲ್ಲನೆ, ಇಷ್ಟ ಎತ್ತರ ಆಗೋದೆ ಅಂತ. ಕರೆಕ್ಟ್. ಸೊ ಅವರು ನೋಡಿದ್ದಾರೆ ಹೇಗ್ ಬೆಳ್ದಿದೀನಿ ಅಂತ. ಸೂಪರ್.